ತೊಗರಿ ನಾಡಿನ ರೈತರಿಗೆ ಈ ಬಾರಿಯೂ ಕೂಡ ವರ್ಣದೇವ ಒಬ್ಬರಿಸಿ ಬಬ್ಬಿರಿದು ಆಘಾತ ನೀಡಿದ್ದಾನೆ. ಅಂದರೆ ತೊಗರಿ ರೈತನಿಗೆ ಆದಾಯ ತಂದು ಕೊಡುವಂಥ ತೊಗರಿ ಬೆಳೆ ಕೂಡ ಈ ವರ್ಷವೂ ಕೂಡ ನೆಲ ಕಚ್ಚಿರುವಂಥದ್ದು. ಯಾವ ಸ್ಥಿತಿಗೆ ಬಂದು ತಲುಪಿದೆ ತೊಗರಿ ಅನ್ನುವಂಥ ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನನಗೆ ಇರುವಂಥದ್ದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನಿರುಗುಡಿ ಗ್ರಾಮದ ರೈತರೊಬ್ಬರ ಜಮೀನಿನಲ್ಲಿ ಈ ಒಂದು ತೊಗರಿ ಏನು ಕಾಣಿಸ್ತಾ ಇದೆ. ಒಂದು ರೀತಿಯಿಂದ ಅಸ್ಥಿ ಪಂಜರ ಯಾವ ರೀತಿಯಾಗಿರುತ್ತೆ ಆ ರೀತಿ ದೃಶ್ಯದಲ್ಲಿ ಏನು ಕಾಣಿಸ್ತಾ, ಒಂದು ರೀತಿಯಿಂದ ನೆಟೆ ಹೋಗಿ ಮತ್ತು ಕೊಳೆ ರೋಗ ಬಂದು ಕಳೆದ 2 ವರ್ಷಗಳ ಕಾಲ ಕೂಡ ನೆಟೆ ರೋಗ ಕೊಳೆ ರೋಗದಿಂದ ತೊಗರಿ ಸರ್ವನಾಶ ಹಾಳಾಗಿ ಹೋಗಿತ್ತು. ಆದರೆ ಈ ವರ್ಷ ಅತಿವೃಷ್ಟಿಯಿಂದ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದಾಗಿ ಈ ಒಂದು ತೊಗರಿ ಹುಲಸಾಗಿ ಬೆಳೆದು ನಿಂತಿರ್ತಕ್ಕಂಥ ತೊಗರಿ ಕಂಪ್ಲೀಟಾಗಿ ಒಣಗಿ ನಿಂತಿದೆ. ಮುಂಚೆ ಯಾವ ರೀತಿ ಇತ್ತು ತೊಗರಿ ಅಂತ ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇ ಜಮೀನಲ್ಲಿರ್ತಕ್ಕಂಥ ಮತ್ತೊಂದು ಭಾಗದಲ್ಲಿ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ತೊಗರಿ ಹಚ್ಚ ಹಸಿರಿಗೆ ಹುಲಸಾಗಿ ಬೆಳೆದಿದೆ. ಇನ್ನೇನು ಹೂ ಬಿಟ್ಟು ಕಾಯಿ ಕಟ್ಟುವ ಸಂದರ್ಭ. ಅದನ್ನು ನಿರಂತರವಾಗಿ ಸುರಿದಿರುವಂತಹ ಧಾರಾಕಾರ ಮಳೆಯಿಂದಾಗಿ, ಅಂದರೆ ಮಳೆ ಯಾವುದೇ ರೀತಿಯ ಕಟ್ ಆಗದೇನೆ, ಅಂದರೆ ಬಿಸಿಲು ಗಾಳಿ ಇಲ್ಲದ ಸ್ಥಿತಿಗೆ ಬಂದು ತಲುಪಿರುವ ಆ ಕಾರಣಕ್ಕಾಗಿ ರೈತರ ಜಮೀನಲ್ಲಿ ಅಪಾರ ಪ್ರಮಾಣದ ನೀರು ಶೇಖರಣೆಯಾಗಿ ಬೇರನ್ನು ಕೊಳೆತು ರೈತರ ತೊಗರಿ ಒಣಗಿ ಹೋಗಿದೆ. ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ರೈತರು ನಿಜಕ್ಕೂ ಕೂಡ ಒಣಗಿರ್ತಕ್ಕಂಥ ತೊಗರಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಮ್ಮಲ ಮರುಗ್ತಾ ಇದ್ದಾರೆ. ಅಂದರೆ ರೈತ ಅಂದರೆ ಕಲಬುರಗಿ ಅಂತಂದರೆ ತೊಗರಿ ಬೆಳೆಯೋದಕ್ಕೆ ಫೇಮಸ್, ಅಂದರೆ ಖ್ಯಾತಿ ಪಡೆದಿರುವಂಥದ್ದು. ಈ ಒಂದು ಕಲಬುರಗಿ ಭಾಗದ ರೈತರಿಗೆ ಆದಾಯ ತಂದು ಕೊಡುವಂಥ ಬೆಳೆ ಅಂದರೆ ತೊಗರಿ ಬೆಳೆ. ಆದರೆ ತೊಗರಿ ಬೆಳೆ ಈ ವರ್ಷದ ಕಳೆದ 2-3 ವರ್ಷಗಳಿಂದ ಯಾವ ರೀತಿ ನೆಟ್ಟೆ ರೋಗ ಕೊಳೆ ರೋಗದಿಂದ ಹಾಳಾಗಿ ಹೋಗಿತ್ತು, ಈ ಬಾರಿ ಅತಿವೃಷ್ಟಿಯಿಂದ ತೊಗರಿ ಹಾಳಾಗಿ ಹೋಗ್ತಾ ಇರೋದನ್ನ ರೈತ ಎಕರೆಗೆ 1000 ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ರೈತನಿಗೆ ಒಂದು ಕಾಳು ಕೈಗೆ ಸಿಗದೇ ಇರುವಂಥ ಸ್ಥಿತಿಗೆ ಒಂದು ಆರ್ಥಿಕ ನಷ್ಟಕ್ಕೆ ಸಿಲುಕಿ ಒದ್ದಾಡುವಂಥ ಸ್ಥಿತಿಗೆ ಬಂದಿದ್ದಾನೆ. ನಿರುಗುಡಿ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಎಷ್ಟು ಎಕರೆ ತೊಗರಿ ಹಾಕಿರಿ, ಏನು ಹೆಂಗಿದೆ ಪರಿಸ್ಥಿತಿ? ಸರ್, ನಮ್ಮದು 15 ಎಕರೆ ಹೊಲ ರೀ ಸರ್. 15 ಎಕರೆದಾಗ ನಾವು 2 ಎಕರೆ ಕಬ್ಬದ ರೀ, ಉಳಿದೆಲ್ಲ ತೊಗರಿ ಹಾಕಿದವ್ರಿ ಸರ್. ತೊಗರಿ, ಉದ್ದ, ಸೋಯಾಬೀನ ಹಾಕಿದವ್ರಿ ಸರ್. ಅದರದಾಗ ಸಂಪೂರ್ಣ ಎಲ್ಲ ಉದ್ದ, ಹೆಸರ, ಸೋಯಾಬೀನ, ಉದ್ದು ಮತ್ತು ಉಳ್ಳಾಗಡ್ಡಿನೂ ಹಾಕಿದವ್ರಿ ಸರ್. ಸ್ವಲ್ಪ ಅದನ್ನು ಕೂಡ ಎಲ್ಲನೂ ಹಾಳಾಗಿ ಹೋಗ್ಯದ್ರಿ ಸರ್. ಪೂರಾ ನೀರು ಹತ್ತಿ ಹೋಗ್ಯದ್ರಿ ಸರ್ ಎಲ್ಲ. ಹಾಂ ಸರ್. ಎಷ್ಟು ಖರ್ಚು ಮಾಡ್ಕೊಂಡ್ರಿ ಎಕರೆಗೆ ನೀವು? ಸರ್, ಒಂದು ಎಕರೆಗೆ ನಾವು 2 ಚೀಲ ಖಾತ ಹಾಕ್ತವ್ರಿ ಸರ್. ಅದು 2 ಚೀಲ ಖಾತ ಅಂದ್ರೆ ನೋಡ್ರಿ, ಒಂದು 1500 ರೂಪಾಯಿ, ಒಂದು ಅಂದ್ರೆ 3000 ರೂಪಾಯಿ ಬರೀ ಖಾತಿಗೆ ಹೋಯ್ತಿರಿ ಸರ್. ಆಮೇಲೆ ಬೀಜ ಮತ್ತು ಇದು ಔಷಧ ಎಲ್ಲ ಕಲ್ತಿಗಿಸಿಂದ್ರೆ ಸರ್ ಕನಿಷ್ಠ ಇಲ್ಲಿಲ್ಲ ಅಂದ್ರೆ ಒಂದು 30,000 ರೂಪಾಯಿ ಖರ್ಚು ಆಗ್ತದೆ ಸರ್. ನಮ್ಮದು ಕೈಗೆ ಬಂದು ತುತ್ತ ಬಾಯಿಗೆ ಬರ್ಲಾರ್ದಂಗೆ ಆಗ್ಯದ ರೀ. ಇದು ಹೆಂಗಾಗ್ಯದ್ರಿ ಸರ್, ಖಾತಾ 2 ಸಾರಿ ಕಟ್ಟದವ್ರಿ ನಾವು. 2 ಸಾರಿ ಕಟ್ಟದು ಭಾರಿ ಇದು. ಈ ವರ್ಷ ಸಂಪೂರ್ಣ ಮಳೆಗಾಲ ಚಲೋ ಅದ, ಮಿರ್ಗ ಸಾಧ್ಯ ಅದ ತಿಳಿಗಿಸಿಂದ್ರೆ ಭಾಳ ಖುಷಿಲಿಂದ ನಾವು ಏನು ಬಿತ್ತನೆ ಮಾಡಿದವ್ರಿ ಸರ್. ಬಿತ್ತನೆ ಮಾಡಿದ್ರು ಕೂಡ ಈ ವರ್ಷ ಕೈಗೆ ಬಂದು ತುತ್ತ ಬಾಯಿ ಬರಲ್ಲ. ಹೆಂಗಪ್ಪ ಅಂತಂದ್ರೆ ಈಗ ನಾವು ಹೂವು ಕಟ್ಟೊಳಗೆ ಎಲ್ಲ ಹಾಳಾಯ್ತು ಈಗ. ಹೌದಾ? ಮತ್ತೆ ಈಗ ಹೆಂಗೆ ಮಾಡ್ತೀರಿ ಮುಂದೆ? ಮುಂದಿನ ವರ್ಷ ನಮ್ಮದು ಭಾಳ ಹೆರಣ ಅದ ರೀ ಸರ್. ಈಗ ನಾವು ಇಲ್ಲ ವಲಸೆ ಹೋಗ್ಬೇಕು, ಇಲ್ಲಾಂದ್ರೆ ಎಲ್ಲಿ ಈಗ ಸಾಲ ಸುಲದವ್ರು ನಮಗೀಗ ಈಗ ದಿವಳಿಗೆ ಐತಪ್ಪ ಅಂತಂದ್ರೆ ದಿವಳಿಗೆ ತೆಳಗಿಸಿಂದ್ರೆ ನಾವು ದಿವಳಿಗೆ ಆಗನ್ ಕೊಡ್ತೇವೆ. ಉದ್ದ ಹೆಸರಿನ ಮೇಲೆ ತೆಳಗಿಸಿಂದ್ರೆ ವರ್ಷಿಗೆ ಏನಾರ ಕರ್ ಮಾಡಿಸಿಂದ್ರೆ ತೊಗೊಂಡು ಬರ್ತೇವೆ ರೀ ರೊಕ್ಕ. ಅದನ್ನು ಕೂಡ ಕೊಡಬೇಕಾದ್ರೆ ಈ ವರ್ಷ ಉದ್ದನೂ ಇಲ್ಲ, ಏನು ಬಿಲ್ಲ. ತೊಗರಿ ಮೇಲೆ ಕೊಡ್ತೇವೆ ಅಂದ್ರೆ ತೊಗರಿನೂ ಸಂಪೂರ್ಣ ಹಾಳಾಗ್ಯದ್ರಿ ಸರ್. ಈ ವರ್ಷ ಎಲ್ಲರೂ ಊರಕ್ಕೆ ಬೇರೆ ಊರಿಗೆ ಪುಣೆ ಬಾಂಬೆಗೆ ವಲಸೆ ಹೋಗ್ಬೇಕಾಗ್ತದೆ ಸರ್. ನಾವು ಏನಾಗ್ಬೇಕಂತೀರಿ ಸರ್? ಈಗ ಏನಿಲ್ಲ ರೀ, ಸರ್ಕಾರದ ಮೇಲೆ ನಮಗೆ ಭಾಳ ಭರವಸೆ ಅದ ರೀ. ಈ ಸಿದ್ದರಾಮಯ್ಯ ಸಾಹೇಬರು ನಮ್ಮದು ಸಾಲ ಮನ್ನಾ ಮಾಡಬೇಕು ಮತ್ತು ಪರಿಹಾರನೂ ಕೊಡ್ಬೇಕಂತ ತಿಳಿಸಿದ್ರೆ ನಾ ಸರ್ಕಾರಕ್ಕೆ ವಿನಂತಿ, ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ರೀ ಸರ್. ಇದು ರೈತ ಹೇಳ್ತಾ ಇರುವಂತಂದ್ರೆ ಯಾವ ಸ್ಥಿತಿಗೆ ಬಂದ, ಅಂದರೆ ಈ ಬಾರಿ ರೈತ ಕಲಬುರಗಿ ರೈತ ಅತಿವೃಷ್ಟಿಯಿಂದ ಯಾವ ಸ್ಥಿತಿಗೆ ಬಂದಿದ್ದಾನೆ ಅಂತ ನಿಮಗೆ ಈ ಪಕ್ಕದಲ್ಲಿರ್ತಕ್ಕ ಒಂದು ಜಮೀನಲ್ಲಿ ತೋರಿಸ್ತಾ ಹೋಗ್ತೀನಿ. ಮುಂಗಾರು ಬೆಳೆ ಅಂದರೆ ಉದ್ದು, ಹೆಸರು ರೈತನಿಗೆ ಅಂದರೆ ಸಾಕಷ್ಟು ಆದಾಯ ಕೊಡುವಂಥ ಬೆಳೆ. ಅಂದರೆ ಕೇವಲ 3-4 ತಿಂಗಳಿಗೆ ರೈತನ ಕೈಗೆ ಈ ಒಂದು ಫಸಲು ಬರುತ್ತೆ. ಹೀಗಾಗಿ ರೈತನ ಜೇಬಿನಲ್ಲಿ ದುಡ್ಡಿರುತ್ತೆ. ಆದರೆ ಈ ಬಾರಿ ಬೆಳೆದಿರ್ತಕ್ಕಂಥ ಫಸಲು ಕಟ್ಟಿ ರಾಶಿಗೆ ಬಂದಿರ್ತಕ್ಕಂಥ ಫಸಲನ್ನು ಕೂಡ ರೈತ ತೆಗೆದುಕೊಂಡು, ಅಂದರೆ ರಾಶಿ ಮಾಡೋದಕ್ಕೂ ಸಾಧ್ಯ ಇರದೇ ರೀತಿಯಲ್ಲಿ ನಿರಂತರವಾಗಿ ಧಾರಾಕಾರಿ ಮಳೆ ಸುರಿದೇ ಇರೋ ಕಾರಣಕ್ಕಾಗಿ ರೈತ ಫಸಲನ್ನು ಕೂಡ ಕಟಾವು ಮಾಡಿ ಹಾರ್ವೆಸ್ಟ್ ಮಾಡದೇ ಇರೋ ಕಾರಣಕ್ಕಾಗಿ ರೈತರ ಜಮೀನಿನಲ್ಲಿಯೇ ಉದ್ದು, ಹೆಸರು, ಸೋಯಾ ಎಲ್ಲ ಕೂಡ ಸರ್ವನಾಶ ಆಗಿದೆ. ಈಗ ಇಲ್ಲೊಬ್ಬ ರೈತರು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಶಿ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಈ ಸರಿ ಅತಿವೃಷ್ಟಿ ಆಗಿದೆ. ಬಹುತೇಕ ರೈತರ ಜಮೀನಲ್ಲೂ ಕೂಡ ಉದ್ದು, ಹೆಸರು ರಾಶಿ ಮಾಡೋದು ಅಲ್ಲಿ ಹಾಳಾಗಿ ಹೋಗಿದೆ. ಏನು ಹೇಳ್ತೀರಿ ಸರ್? ಏನು ಹೇಳ್ತಾ ಇದ್ದಾರೆ, ಮಳೆ ಹೆಚ್ಚಾಗಿ ಈಗ ಏನು ಗಾದೆ ಮಾತು ಹೇಳ್ತಾ ಇದ್ದಾರಲ್ಲ, ಕೈ ಬಂದು ತುತ್ತು ಬಾಯಿಗೆ ಬರಲ್ಲ ಅಂತ ಹೇಳಿಸಿನೆ ಸರ್. ಇದು ಆ್ಯಕ್ಚುಲಿ ಇದು ಎಲ್ಲ ಕೈಗೆ ಬಂದಿತ್ತು ಸರ್. ಅದು ಆದರೆ ರಾಶಿ ಮಾಡೋಕೆ ಕೊಡ್ತಾ ಇಲ್ಲ ಮಳೆ. ದಿನ ಮಳೆ ಬೆಳಗ್ಗೆ ಇದ್ದರೆ ಮಳೆ ಹೊಲದಲ್ಲಿ ಕಾಲೇ ಹಿಡ್ಕೊಡ್ತಾ ಇಲ್ಲ ಸರ್. ಈಗ ನೋಡಿ, ಇಲ್ಲೆಲ್ಲ ತೊಗರಿ ಹೆಸರಿದೆ ಸರ್, ಅದರಲ್ಲೇ ನೆಟ್ಟೆ ಹೋಗ್ತಾ ಇದೆ ಸರ್. ಆಲ್ರೆಡಿ ಮಳೆ ಬಂದುಬಿಟ್ಟು ಪೂರಾ ಅಲ್ಲೇ ನಾವು ರಾಶಿ ಮಾಡ್ಲಾರ್ದಂಗೆ ಅಲ್ಲೇ ಮತ್ತೆ ನೆಟ್ಟೆ ಹೋಗ್ತಾ ಇದೆ. ಇದರಿಂದ ರೈತರಿಗೆ ಪೂರಾ ಲಾಸ್ ಆಗಿದೆ ಸರ್.
ಇದನ್ನ ನಾವು ಸರ್ಕಾರಕ್ಕೆ ಕೇಳ್ತೀವಿ ಸರ್. ನೀವು ಎಷ್ಟು ಹಾಕಿರಿ? ತೊಗರಿ ಎಷ್ಟು ಹಾಕಿರಿ? ಉದ್ದೇಶ ಹಾಕಿರಿ? ಸೋಯಾ ಎಷ್ಟು? ನಮ್ದೆಲ್ಲ 15 ಎಕರೆ ಇದೆ ಸರ್. ತೊಗರಿ, ಉದ್ದು, ಹೆಸರು ಏನಾರ ಬರುತ್ತೆ ಅದರಲ್ಲಿ? ಏನೂ ಬರಲ್ಲ ಸರ್. ಎಲ್ಲ ಲಾಸ್ ಆಗಿದೆ ಸರ್. ನೀರು ಹತ್ತೋಗಿದೆ. ಇರೋತ್ತಾಗಿದೆ ಸರ್. ಎಲ್ಲ ಹೆಂಗಿದೆ ಪರಿಸ್ಥಿತಿ ಮತ್ತೆ ನಿಮ್ದು? ಪರಿಸ್ಥಿತಿ ಏನಿಲ್ಲ ಸರ್. ಈಗ ಗೌರ್ಮೆಂಟದಲ್ಲೇ ಕೇಳ್ತಾ ಇದ್ದೀವಿ, ಏನಾದರೂ ಪರಿಹಾರ ಕೊಡಿ ಮತ್ತು ಸಾಲ ಮನ್ನಾ ಮಾಡಿ ಅಂತ ಹೇಳಿಸಿನೇ ಗೌರ್ಮೆಂಟಿಗೆ ಒತ್ತಾಯ ಮಾಡ್ತೀವಿ ಸರ್ ನಾವು. ಇದು ರೈತರು ಹೇಳ್ತಾ ಇರುವಂಥದ್ದು ಅಂತಂದರೆ, ಈ ಬಾರಿ ವರುಣಾಗತೆಗೆ ರೈತರ ಬದುಕಿನ ಬೆಳೆ ಕಳೆದುಕೊಂಡು ಅವರ ಜೀವನವೇ ನುಚ್ಚು ನೂರಾಗಿದೆ. ಹೀಗಾಗಿ ಹಾಳಾಗಿರ್ತಕ್ಕಂಥ ಬೆಳೆಗೆ ನಮಗೆ ಸೂಕ್ತ ರೀತಿಯ ಪರಿಹಾರ ಕೊಡಬೇಕು, ಜೊತೆಗೇನೆ ಸಾಲ ಮನ್ನಾ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಸ್ಥಿತಿ ಬಹಳ ಗಂಭೀರವಾಗುತ್ತೆ ಅನ್ನುವಂಥ ಮಾತು ಅಂದರೆ ತಮ್ಮ ಅಳಲನ್ನು ಕೂಡ ಸರ್ಕಾರಕ್ಕೆ ತೋಡಿಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ.